ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಂಟಿ, ಸಾರಿ ಆಂಟಿ, ಆದಿ ಪಕ್ಕದಲ್ಲಿ ನೀವಿರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಪರವಾಗಿಲ್ಲ ಶಮಿತಾ, ಇಟ್ಸ್ ಓಕೆ. ಹೆತ್ತೋರ್ ಮಾತಿಗೆಲ್ಲ ಬಗ್ಗೋ ಮಗನ ಇವನು. ತಿನ್ನು. ಓ, ಮಗುಗೆ ಊಟ ಮಾಡಿಸ್ತಿದ್ದೀರಾ ಆಂಟಿ? ಏ ಶಮಿ, ಸುಮ್ಮನೆ ಇರ, ನೀನು ನನ್ನ ರೇಗಿಸ್ಬೇಡ. ಹೇ, ಅವಳ ಮೇಲೆ ಯಾಕೋ ರೇಗ್ತೀಯಾ? ಇವನ್ ಮಗುವಾಗಿದ್ದಾಗ ಹೆಂಗೋ ಮುದ್ ಮಾಡಿ ತಿನ್ಸ್ತಿದ್ದೆ. ಈಗ ಇವನ್ ಮಗು ಅಲ್ಲ, ದೊಡ್ಡವನಾಗ್ಬಿಟ್ಟಿದ್ದಾನೆ. ಅದಕ್ಕೆ ಹಠ ಮಾಡಿ ತಿನ್ಸ್ತಿದ್ದೀನಿ. ಆಂಟಿ, ಆದಿ ಹಠ ಮಾಡುವಂಥದ್ದು ಏನಾಯ್ತೀಗ? ಇನ್ನೇನಾಗ್ಬೇಕು, ಅವಳು ಇದ್ದಾಳಲ್ಲ. ಅಮ್ಮ, ನಾನು ಕಾಲ್ ಮುಗಿಸ್ಬರ್ತೀನಿ. ಸರಿ, ಹೇಳು. ಆದಿ, ಯಾಕೆ ಆಂಟಿ ಮಾತಾಡ್ಬೇಕಾದ್ರೆ ತಡ್ಬಿಟ್ಟೆ? ನೀವು ಲೇಡೀಸ್ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆ ಆದ್ರೂ ಮುಗಿಯಲ್ಲ. ಅದಕ್ಕೆ ಕಾಲ್ ಮಾಡಿದ ಮ್ಯಾಟರ್ಗೆ ಬರಲಿ ಅಂತ ಅಮ್ಮನ್ನ ತರದೆ. ಏನ್ ಶಮಿ, ಇಷ್ಟೊತ್ತಲ್ಲಿ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ಯಾ? ಈಸ್ ಎವ್ರಿಥಿಂಗ್ ಫೈನ್? ಆಲ್ ಫೈನ್ ಕಣೋ. ಅದು ಅದೇ, ಈ ವೀಕೆಂಡ್ ನಾವು ಎಲ್ಲಾದ್ರೂ ಹೊರಗೆ ಹೋಗಿ ಬರೋಣವಾ? ಓಹ್, ಡೆಫಿನೆಟ್ಲಿ. ಯಾರ್ಯಾರಿದ್ದಾರೆ ನಮ್ಮ ಟ್ರಿಪ್ ಪ್ಲಾನಲ್ಲಿ? ಯಾರೂ ಇಲ್ಲ. ಗುಂಪು ಕಟ್ಕೊಂಡೇನು ಜಾತ್ರೆಗೆ ಹೋಗ್ತಿಲ್ಲ, ನಾವಿಬ್ರೇ ಹೋಗಣ್ವಾ ಅಂತ ಕೇಳಿದ್ದು. ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳ್ತೀನಿ. ಅಮ್ಮ ಊಟ ಮಾಡ್ಸಕ್ ಕಾಯ್ತಾ ಇದ್ದಾರೆ. ಬಾಯ್ ಶಮಿ. ಅದೇ ಅದೇ ಕುಮುದ, ಈ ಡಬ್ಬಿನ ಸಂಜೀವನ್ ಕೊಟ್ಬಿಡು. ಒಂದ್ ನಿಮಿಷ ಅದಕ್ಕೆ ಕೊಡ್ತೀನಿ. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ. ಇಲ್ಲೇ ಇದೀನಿ, ಹೇಳಿ. ಅಮೃತ ಅವರೇ, ಹ್ಞೂ ಏನಾದರೂ ಹೇಳ್ಬೇಕಲ್ವಾ? ನಾನು ಕರೆದಿದ್ದು ನಿಮ್ಗೆ ಕೇಳಿಸಿಲ್ಲ ಅಂತ ನಾನು ನೋಡಿ ಮತ್ತೆ ಮತ್ತೆ ಕರಿತಾ ಇದ್ದೀನಿ. ಸ್ವಲ್ಪ ನನ್ನ ಬಾಕ್ಸ್ ತೊಗೊಂಬರ್ತೀರಾ? ಅಮೃತ ಅವರೇ, ಲಂಚ್ ಬಾಕ್ಸ್. ಅದಕ್ಕೆ ಊಟದ ಬಾಕ್ಸ್ ಕೊಡಿ, ಸಂಜೀವನ್ ಕೊಟ್ಟು ಬರ್ತೀನಿ. ಬೇಡ ಕುಮುದ, ಸಂಜೀವ ಬಾಕ್ಸ್ ಕೇಳ್ತಿದ್ದಾನಲ್ಲ, ಅದಕ್ಕೆ ಇರು. ಕಂದಿದ್ದೀನಿ ಅಂತ ಹೇಳೋದಲ್ವಾ, ಹಾಗೆ ನಿಂತ್ಕೊಂಡಿದ್ದೀರಾ? ಅಮೃತ ಅವರೇ, ನನ್ನ ವಾಚ್ ಎಲ್ಲಾದರೂ ನೋಡೋರಾ? ಇಲ್ಲ. ರೂಮಲ್ಲಿ ಇರಬೇಕು, ಸ್ವಲ್ಪ ತೊಗೊಂಬರ್ತೀರಾ? ಅದಕ್ಕೆ ಅಮೃತನ ಯಾವತ್ತು ಏನು ಕೇಳಿದ್ರೆ ಸಂಜೀವ, ಇವತ್ತು ಊಟ ವಾಚು ಎಲ್ಲಾನು ಅವಳಿಗೆ ಕೇಳ್ತಿದ್ದಾನೆ. ಇಷ್ಟು ದಿನ ಯಾಕೆ ಅವಳನ್ನ ಏನು ಕೇಳ್ತಿಲ್ಲ ಅಂತ ನನಗ ಅನಿಸ್ತಾ ಇತ್ತು. ಈಗ ಅವನ್ ಯಾಕೆ ಅವಳನ್ನ ಕೇಳ್ತಿದ್ದಾನೆ ಅಂತ ನಿನಗ ಅನಿಸ್ತಾ ಇದೆ. ಅದೇ ಇಷ್ಟು ದಿನ ಇಲ್ದಿರೋದು ಇವಾಗ ಯಾಕೆ ಅಂತ. ಟೈಮ್ ಎಷ್ಟಾಗಿದೆ ಸ್ವಲ್ಪ ನೋಡಿ ಹೇಳಿ. ಈಗ 8 ಗಂಟೆ 10 ನಿಮಿಷ. ನಿಮ್ಮ ವಾಚಲ್ಲ, ನನ್ನ ವಾಚಲ್ಲಿ ಟೈಮ್ ಎಷ್ಟಾಗಿದೆ ನೋಡಿ ಹೇಳಿ. 8 ಗಂಟೆ 20 ನಿಮಿಷ. ಅಯ್ಯೋ, 10 ನಿಮಿಷ ಲೇಟ್ ಆಗೋಯ್ತು. ಇನ್ನು ತಿಂಡಿ ಬೇರೆ ತಿಂದಿಲ್ಲ. ಇಲ್ಲ, ನನ್ನ ಫೋನಲ್ಲೂ 8 ಗಂಟೆ 10 ನಿಮಿಷ ಅಂತ ತೋರಿಸ್ತಾ ಇದೆ. ಅಮೃತ ಅವರೇ, ನಾನು ನನ್ನ ವಾಚಲ್ಲಿ 10 ನಿಮಿಷ ಫಾಸ್ಟಾಗಿ ಇಟ್ಟಿರ್ತೀನಿ. ನಾನು ಅದೇ ಟೈಮ್ ಫಾಲೋ ಮಾಡೋದು. ನನ್ನ ಟೈಮ್ ಫಾಲೋ ಮಾಡೋದ್ರಿಂದ ನಾನು 10 ನಿಮಿಷ ಫಾಸ್ಟಾಗಿರ್ತೀನಿ. ಅಮೃತ ಅವರೇ, ಸ್ವಲ್ಪ ತಿಂಡಿ ಬಡಿಸ್ಕೊಂಬರ್ತೀರಾ? ನಾನಾ? ಹಾಂ, ನೀವೇ. ನನಗೆ ಲೇಟ್ ಆಗ್ತಿದೆ, ಸ್ಕೂಲ್ಗೆ ಹೋಗಬೇಕು. ತಿಂಡಿ ಬಡಿಸ್ಕೊಂಬನ್ನಿ ಬೇಗ. ವಾಚು ಕೊಡಿ, ನಾ ಹಾಕೊಂತೀನಿ. ಏನಪ್ಪ ಸಂಜೀವ, ಇವತ್ತು ನಾವ್ಯಾರು ನೆನಪಾಗ್ತಿಲ್ವಾ ನಿನ್ಗೆ? ಎಲ್ಲಾನು ಹೆಂಡತಿಗೆ ಕೇಳ್ತಿದ್ಯಾ? ಅತ್ತೆ, ನಾನು ನನ್ನ ಹೆಂಡತಿ ಕೇಳಿದೆ ಅಂತ ನಿಮಗೇನಾದರೂ ಬೇಜಾರಾಯ್ತಾ? ಅಯ್ಯ, ನಿನ್ನ ಹೆಂಡತಿ ಕಡೆ ನೀನ್ ಸೇವೆ ಮಾಡಿಸ್ಕೊಂಡ್ರೆ ನಮ್ಗೆ ಯಾಕಪ್ಪ ಬೇಜಾರು? ಸೇವೆ ಅಲ್ಲ ಅತ್ತೆ, ಸೇವೆ ಮಾಡೋಕ್ಕೆ ಅವರೇ ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದಾರಾ? ಅಬ್ಬಾ, ಹೆಂಡತಿ ಒಂದ್ ಮಾತು ಅನ್ನಂಗಿಲ್ಲ ನೋಡು.
ಗುಡ್ ಮಾರ್ನಿಂಗ್ ಸಿಸ್ಟರ್ಸ್. ಏನಿದು ಬೆಳಗ್ಗೆ ನಿಮ್ಮ ದರ್ಶನ ಇಲ್ಲ ಆಗ್ತಾ ಇದೆ? ಯಾಕೆ ಮುಖ ಉಳಿಸ್ಕೊಂಡು ನಿಂತಿದ್ದೀರಾ? ನಾನು ನಿಮ್ಗೆ ಅವತ್ತೇ ಹೇಳಿದೆ ನನ್ನ ಜೊತೆ ನೀವು ಜಿಮ್ಮಿಗೆ ಬನ್ನಿ ಅಂತ. ಕೇಳಿದ್ರೆ ನನ್ನ ಮಾತು? ನೀವು ನನ್ನ ಜೊತೆ ಜಿಮ್ಮಿಗೆ ಬಂದಿದ್ರೆ ನಿಮಗೂ ಡೋಪಮೈನ್ ಪ್ರೊಡ್ಯೂಸ್ ಆಗಿ ನನ್ನ ಥರ ಖುಷಿಯಾಗಿ ಇರ್ತಿದ್ರಿ. ಇಲ್ಲ, ಲಕ್ಕಿಯಿಂದ ನಮಗೆ BP ಬರ್ತಾ ಇದೆ, ಡೋಪಮೈನ್ ಅಂತೆ. ಲಕ್ಕಿನ ಏನು ಮಾಡಿದ್ಲು ಅವಳು? ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ ಅಂತೆಲ್ಲ ಹಾಡು ಹೇಳ್ತಿದ್ಲು. ವಾಟ್? ಅಲ್ಲ, ಅವಳು ಚೆನ್ನಾಗೇ ಹಾಡ್ತಾಳಲ್ಲ, ಈಗೇನಾಯ್ತು? ಅವಳು ಹಾಡ್ಕೊಂಡು ದೊಡ್ಡ ರಂಗೋಲಿ ಹಾಕಿ ತಾತನ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ಲು. ತಾತ ನಮಗೆ ಬೈದ್ರು. ಏನು ತಾತ ಬೈದ್ರಾ? ಹೂ ಕಣೋ ಅದಿ, ಅವಳು ನೋಡಿ ಕಲೀರಿ ಅಂತೆಲ್ಲ ನಮಗೆ ಬೈದು ಹೇಳಿದ್ರು. ತಾತನಿಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡೋದು ಕಲ್ತಿದ್ದಾಳೆ. ಮಾಡ್ತೀನಿ ರೀ ಅವಳಿಗೆ. ಬಾಳಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ, ಮೋಡ ಮಳೆಯಾಗಲು ನೀರು ಭೂಮಿ ಸೇರಲು. ಅದೇ ಏನ್ ಮಾಡ್ತಿದ್ಯಾ? ಅಯ್ಯೋ, ನಾನೇನ್ ಮಾಡಿದೆ? ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ಆದಿ, ನನ್ ರಂಗೋಲಿ ಹಾಕ್ತಿರೋದ್ ಕಾಣಿಸ್ತಿಲ್ವಾ ನಿನ್ಗೆ? ಆದಿ, ಮೊದಲು ನಗದನ್ನ ನಿಲ್ಸು. ನೋಡು, ನನಗೆ ಈ ಗಿಡಗಳು ಒಂದೇ ಪ್ರೀತಿ. ನಾನು ದಿನ ಹಿಂಗೆ ನೀರು ಬಿಡೋದು. ನೀನೇನೋ ಇವತ್ತು ಹೊಸದಾಗಿ 4 ಕಲರ್ ಹಾಕ್ಬಿಟ್ಟಿದ್ಯಾ ಅಂತ ನನ್ನ ರುಟೀನ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನನಗೆ ಗೊತ್ತು ಕಣೋ, ನೀನ್ ಬೇಕಂತಲೇ ಹೀಗೆ ಮಾಡ್ತಿರೋದು ಅಂತ. ಹಾಗೆ ಅನ್ಕೋ. ಆದರೂ ನಮ್ಮ ತಾತ ಅಷ್ಟು ಈಸಿಯಾಗಿ ಯಾರನ್ನೂ ಮೆಚ್ಕೊಳ್ಳಲ್ಲ. ನೀನು ಏನೋ ಮಾಟ ಮಾಡ್ಬಿಟ್ಟಿದ್ಯಾ ಕಣೆ. ಬಿಟ್ಟರೆ ನಮ್ಮ ತಾತನ ತಲೆ ಕೆಡಿಸಿ ಈ ಮನೆನೇ ನೀನು ಹೆಸರು ಬರ್ಸ್ಕೊಂಡ್ಬಿಡ್ತೀಯ ಅಂತ ರಾಕ್ಷಸಿ ನೀನು. ನೀನು ಹಂಗೂ ಇಲ್ಲಿ ರಂಗೋಲಿ ಹಾಕಲೇಬೇಕು ಅಂದರೆ ದಿನ ಬೆಳಗ್ಗೆ ಬೇಗ ಎದ್ದು ಇಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕಿ ಮನೆ ಮುಂದೆ ಇರೋ ಗಾಡಿಗಳನ್ನೆಲ್ಲ ವಾಶ್ ಮಾಡಿ ಆಮೇಲೆ ರಂಗೋಲಿ ಬಿಡು, ಆಯ್ತಾ? ಬಾಯ್. ಕಲರ್ 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 ಕಲರ್. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ